ಜೀವನ ನಿಮ್ಮಿಂದ ಏನು ಬೇಕಾದರೂ ಕಿತ್ಕೊಳ್ಬಹುದು, ಆದರೆ ನಿಮ್ಮೊಳಗಿರುವ ಹಠ ಇದೆಯಲ್ಲ, ಆ ಹಠದ ಮುಂದೆ ಅದು ಯಾವತ್ತೂ ಗುಲಾಮ ಅನ್ನೋದನ್ನು ಮರಿಬೇಡಿ. ಎಷ್ಟೇ ಕಷ್ಟ ಬಂದರೂ ಸರಿ, ನೀನು ಕುಸಿಬಾರ್ದು, ಹೆದರಿ ಓಡಿ ಹೋಗಬಾರ್ದು. ಯಾಕಂದರೆ ನೀನು 100 ಸಲ ಗೆದ್ದವನಲ್ಲ, 1000 ಸಲ ಸೋತವನು. ನಿನ್ನ ಬದುಕಿಗೆ ನೀನೇ ಬ್ರಹ್ಮ ಆಗಬೇಕು. ಯಾಕಂದರೆ ನೀನು ಆಡಿಸಿದ ಹಾಗೆ ಆಡುತ್ತೆ ನಿನ್ನ ಬದುಕು ಅನ್ನೋದನ್ನು ನೀನು ಮರಿಬಾರ್ದು. ಇತರರಿಗಾಗಿ ನಿನ್ನ ಸ್ವಂತಿಕೆಯನ್ನು ಯಾವತ್ತೂ ಬಿಟ್ಕೊಡ್ಬಾರ್ದು ಗೆಳೆಯ. ಯಾಕಂದರೆ ಈ ಪ್ರಪಂಚದಲ್ಲಿ ನಿನ್ನ ಪಾತ್ರವನ್ನು ನಿನಗಿಂತ ಚೆನ್ನಾಗಿ ಮಾಡೋರು ಯಾರಿಗೂ ಸಾಧ್ಯ ಇಲ್ಲ. ಆಹಾರ ಇಲ್ಲದವನಿಗೆ ಹಸಿವಿನ ಚಿಂತೆ, ಜಾಗ ಇಲ್ಲದವನಿಗೆ ಮನೆಯ ಚಿಂತೆ, ನೆಮ್ಮದಿ ಇಲ್ಲದವನಿಗೆ ಸ್ಮಶಾನದ ಚಿಂತೆ. ಹೀಗೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಚಿಂತೆ ಇದ್ದೇ ಇರುತ್ತೆ. ಆದರೆ ಈ ಚಿಂತೆ ಅನ್ನೋದು ಮಾಯವಾಗಬೇಕಾದ್ರೆ ನೀನು ದುಡ್ಡು ಗಳಿಸ್ಬೇಕು, ನೀನು ಬಡತನದಿಂದ ಮುಕ್ತರಾಗಬೇಕು. ಯಾಕಂದರೆ ದುಡ್ಡು ಯಾವತ್ತೂ ಮಾತನಾಡುತ್ತೆ. ಮೈ ಡಿಯರ್ ಫ್ರೆಂಡ್, ಗೆಲ್ಲುವುದು ತಡವಾದರೂ ಪರವಾಗಿಲ್ಲ, ಆದರೆ ಒಮ್ಮೆ ಗೆದ್ದರೆ ಎದುರಾಳಿಯ ಎದೆಯಲ್ಲಿ ನಡುಕ ಹುಟ್ಟಿಸುವಂತಿರಬೇಕು. ಬದುಕಿದ್ರೆ ನಾವು ಹೆಂಗೆ ಬದುಕಬೇಕು ಗೊತ್ತಾ? ನಮ್ಮನ್ನು ಕಳ್ಕೊಂಡವ್ರಿಗೆ ಪಶ್ಚಾತ್ತಾಪ ಪಡುವಂತಿರಬೇಕು. ನಮ್ಮನ್ನು ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿಯಲ್ಲಿ ನಾವು ಬದುಕಬೇಕು. ನಾವು ಸೇವಿಸುವ ಅನ್ನವನ್ನು ಬೇಯಿಸಲು ನೀರು ನಮ್ಮ ದುಡಿಮೆಯ ಬೆವರಾಗಬೇಕೇ ವಿನಃ ಮತ್ತೊಬ್ಬರ ಕಣ್ಣೀರಾಗಬಾರ್ದು. 1000 ಸೋಲುಗಳನ್ನು ಸೋಲಿಸಿ ಒಮ್ಮೆ ಗೆದ್ದು ಬಿಡು. ಗೆದ್ದ ದಿನ ನಿನ್ನ ಪ್ರತಿ ಸೋಲು, ಪ್ರತಿ ಕಣ್ಣೀರು ಇತಿಹಾಸದ ಪುಟದ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಉಳಿಯುತ್ತೆ. ಸರಳ ಜೀವನ ಸಂಯಮವನ್ನು ಕಲಿಸುತ್ತೆ, ಸರಳ ವ್ಯಕ್ತಿತ್ವ ಮನುಷ್ಯವನ್ನು ಬೆಳೆಸುತ್ತೆ, ಸರಳವಾದ ನಡೆ ನುಡಿ ನಮ್ಮ ಜೀವನವನ್ನು ಉತ್ತುಂಗಕ್ಕೇರಿಸುತ್ತೆ. ನಿನ್ನ ತೊಂದರೆಗಳಿಗೆ ಯಾವತ್ತೂ ಹೆದರಬೇಡ, ನಿನ್ನ ಸಂಕಷ್ಟಗಳಿಗೆ ಯಾವತ್ತಿಗೂ ಅಳಬೇಡ. ತೊಂದರೆಗಳೇ ಹಾಗೆ, ಹೆದರಿದರೆ ದುಪ್ಪಟ್ಟಾಗತ್ತೆ, ಹೆದರಿಸಿದರೆ ಮಾಯವಾಗತ್ತೆ. ಆದ್ದರಿಂದ ಯಾವತ್ತಿಗೂ ಧೈರ್ಯವಾಗಿರೋದನ್ನು ಕಲ್ತ್ಕೋ. ದುಡ್ಡಿಲ್ಲದವನು ಬಡವನಲ್ಲ, ಗುರಿ ಮತ್ತು ಕನಸು ಇಲ್ಲದವನು ನಿಜವಾದ ಬಡವನಾಗಿರ್ತಾನೆ. ನಾವು ಬದುಕಿನಲ್ಲಿ ಇಟ್ಟುಕೊಂಡಂತಹ ನಿರೀಕ್ಷೆಗಿಂತ ಬದುಕು ನಡೆಸೋ ಪರೀಕ್ಷೆಗಳೇ ಹೆಚ್ಚು. ಗೆದ್ರೆ ಮುಂದಿನ ದಾರಿ ಸುಗಮ, ಸೋತ್ರೆ ಬಾಳಿನ ಹೊಸ ಅಧ್ಯಾಯದ ಹೋಗಮ. ಕಾಗೆ ಕಪ್ಪು ಬಣ್ಣ ಆದರೂ ಹಂಚಿ ತಿನ್ನುವ ಮನಸ್ಸು ಕಾಗೆಗಳಿಗಿದೆ. ಬದುಕುವುದಕ್ಕೆ ಬೇಕಾಗಿರೋದು ಬಣ್ಣ ಅಲ್ಲ, ಬಣ್ಣ ಬದಲಿಸದೇ ಇರೋ ಗುಣ. ಎದ್ದೇಳು, ಯಾವುದೇ ಕಾರಣಕ್ಕೂ ಸೋಲ್ಬೇಡ, ಯಾರ ಹಂಗಲ್ಲಿ ಬೆಳಿಬೇಡ. ಸೋಲೆಂಬುದು ನಮ್ಮ ಗೆಲುವಿನ ಹಾದಿಯಲ್ಲಿ ಆಗಾಗ ಬರುವ ಒಂದು ಸಣ್ಣ ಅಡಚಣೆ ಅಷ್ಟೇ. ಅದನ್ನು ಹೇಗೆ ನಿವಾರಿಸ್ಕೋಬೇಕು ಅಂತ ಸಾಗುವುದೇ ನಿಜವಾದ ಕ್ರಮ. ಕೊನೆಗೊಂದು ಮಾತು ಹೇಳ್ತೀನಿ, ಜೀವನವು ಒಂದು ಪ್ರಶ್ನೆ, ನೀನು ಹೇಗೆ ಬದುಕು ತೋರಿಸ್ತೀಯ ಅನ್ನೋದೇ ಉತ್ತರ. ಇಂತಹ ಮತ್ತೊಂದು ಒಳ್ಳೆಯ ಕಂಟೆಂಟ್ ತಗೊಂಡು ನಾಳೆ ನಿಮ್ಮ ಮುಂದೆ ತಪ್ಪದೇ ಹಾಜರಾಗಿರ್ತೀನಿ. ನೀವೊಂದು ವೇಳೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.